ಆರಿಫ್, ಇವತ್ತು ರಂಗಜ್ಜರ ತೋಟದಲ್ಲಿ ಎಳ್ನೀರು ಕೇಳಕ್ ಹೋಗೋಣ. ಲೋ ಸೂರಿ, ರಂಗಜ್ಜಿಗೆ ಏನಾನ ಗೊತ್ತಾದ್ರೆ ನಮ್ಮನ್ನ ಓಡಿಸ್ಕೊ ಬಂದ್ಬಿಡ್ತಾನೆ ಅಷ್ಟೇ. ಇವತ್ತು ರಂಗಜ್ಜ ಇರಲ್ಲ ಕಣೋ. ಯಾಕಂದ್ರೆ ರಂಗಜ್ಜ ಅವ್ರ ನೆಂಟೂರಾಗೆ ಜಾತ್ರೆ ಐತೆ ಅಂತ ಹೊರಟೋಗಿದ್ದಾನೆ ಕಣೋ. ತೋಟದಾಗ ಯಾರು ಇರಲ್ಲ, ಹೋಗಿ ಕೇಳೋಣ. ನನ್ ಮರ ಹತ್ತದ್ ಬರಲ್ಲಪ್ಪ. ಮಂಜಿನ ಕರ್ಕೊಳ್ಳೋಣ, ಮಂಜ ಚೆನ್ನಾಗ್ ಹಚ್ಚುತ್ತಾನೆ. ಸರಿ ಆಯ್ತು, ಬಾ ಮಂಜಾರ್ ಮನೆ ಹತ್ರ ಹೋಗೋಣ. ಈಗ ಹೆಂಗೆ ಮಂಜಾರ್ ಮಂತಕ್ಕೆ ಕರೆಯೋದು? ಮಂಜಾರ್ ಮಂತಾಗ ಕರೆದ್ರೆ ಅವ್ರ ಅಮ್ಮಯ್ಯ ಎಲ್ರು ಹೋಗೋದು, ಯಾಕ ನಮ್ಮ ಮಗನ್ ಕರ್ಕೊಂಡು ಹೋಗೋದು ಅಂತ ಬೈತೈತೆ. ಹೆಂಗ್ ಸಿಗ್ನಲ್ ಕೊಡೋದು ಮಂಜಿನ್ಗೆ? ಸೂರಿ, ನಾನು ಕರಿತೀನಿ, ಸುಮ್ಮನಿರೋ. ಮಂಜಿನ ಕರೀಲಾ? ಸರಿ ಆಯ್ತು, ನೀನೇ ಕರಿಯಪ್ಪ. ಮಂಜ ಮಂಜ ಮಂಜ. ಇವನು ಯಾರಪ್ಪ? ಇದು ಇಷ್ಟೊತ್ಕೋಗಿರು ವರಿಕೆ ಬರಿಲ್ಲ. ಇವ್ನಿಗೆ ಹೆಂಗೀಗ ಸಿಗ್ನಲ್ ಕೊಡೋದು ನಾನು? ಇವ್ನಿಗೆ ಹೆಂಗ್ ಕರಿಯೋದು? ಡ್ರಂಕ್ ನಕ್ ನಕ್ ಡ್ರಂಕ್ ಡ್ರಂಕ್ ನಕ್ ನಕ್. ಯಾಕಲ್ಲ ಸೂರಿ, ಆರಿಫು ನಮ್ಮಂತ ಬೆಳಿಗ್ಗೆನೆ ಬಂದಿದ್ದೀರಾ? ನಮ್ಮ ಅಮ್ಮ ನೋಡಿದ್ರೆ ಏನಿಲ್ಲ, ಯಾಕೋ ಎಲ್ಲ ಹೊರಟಿದ್ದೀರೋ, ಎಲ್ಲ ಹಿಂಗ್ ಬಂದಿದ್ದೀರಾ ಅಂತ ಬೈತತೆ ಕಂಡ್ರಲ್ಲ. ಲೇ ಆರಿಫ, ಸೂರಿ, ನಿಮ್ಗೆ ಎಷ್ಟು ಸಲ ಹೇಳ್ರದು ನಮ್ಮ ಮಂಜಿನೆಲ್ಲ ಅಲ್ಲಿ ಕರ್ಕೊಂಡೋಗಿ ಬರ್ಬೇಡ್ರಿ ಅಂತ? ಹಾಲೆ ಬಂದಿದ್ದೀರಾ ಇಲ್ಲಿ ಕರ್ಕೊಂಡು ಹೋಗಕ್ಕೆ? ಅಮ್ಮ ಅಮ್ಮ, ಅವರು ಸುಮ್ಮನೆ ಮಾತಾಡ್ಸ್ಕೊಂಡಾಗ ಬಂದಾರ ಕಣಮ್ಮ, ನಾವೆಲ್ಲೂ ಹೋಗಲ್ಲ ಕಣ್ಯಾಣಮ್ಮ. ಲೇ ಮಂಜ, ನೀನೇನ ಈ ಬಿಸ್ಲಾಗೆ ಅಲ್ಲೂ ಇಲ್ಲೂ ಇವ್ರ ಜೊತೆ ತಿರ್ಕೊಳ್ಳೋದು ಇರೋಣ ಮಾಡಿದ್ದೆ ಅಂದ್ರೆ ಕೊಡ್ಡಿ ತಕೊಂಡ್ ಏನಿಲ್ಲ, ಬಾಯಲ್ಲಿ ಮೆಣಸಿನ ಪುಡಿ ಹೊಗೆ ಹಾಕ್ಬಿಡ್ತೀನಿ ಮನೆಯೊಳಗೆ ಕರ್ಕೊಂಡೋಗಿ. ಅಕ್ಕೋ, ನಾವೇನೆಲ್ಲೂ ಕರ್ಕೊಂಡೋಗಿ ಬಂದಿಲ್ಲ. ಇಲ್ಲೇ ರಜೆ ಇತ್ತಲ್ಲ, ಇಲ್ಲೇ ಸ್ಕೂಲ್ ಹತ್ರ ಕ್ರಿಕೆಟ್ ಆಡಕ್ ಹೋಗೋಣ ಅಂತ ಸುಮ್ಮನೆ ಬಂದ್ವಿ ಅಷ್ಟ. ಅವನೇ ಬರ್ತೀರಿ ಅಂತ ಅಂದ, ಅದಕ್ಕೆ ಕರ್ಕೊಂಡೋಗಿ ಬಂದಿದ್ದು ಅಷ್ಟೇ, ನಾವೇನ್ ಬಂದಿಲ್ಲ. ಹೂ ಕಣಕ, ಸುಮ್ಮನೆ ಇಲ್ಲೇ ಆಟ ಆಡ್ತೀವಿ ಕಣಕ, ಎಲ್ಲೂ ಹೋಗಲ್ಲ ಕಣಕ. ಸರಿ, ಇಲ್ಲೇ ಎಲ್ಲ ನೆಳ್ಳಾಗ ಆಟ ಆಡ್ಬೇಕು. ಎಲ್ಲಾನು ಅಲ್ಲೂ ಇಲ್ಲೂ ಬಾವಿ, ಕೆಟ್ಟೆ, ಕರೆ, ತೋಟಗಳು ಅಂತ ಏನಾರ ಹೋಗಿದ್ದೀರಾ ಅಂದ್ರೆ ಮೂವರ್ಗು ಸಾಯಂಕಾಲಕ್ಕೆ ಮೆಣಸಿನ ಪುಡಿ ಹೊಗೆ ಹಾಕ್ಬಿಡ್ತೀನಿ. ಕಣಮ್ಮ, ಇಲ್ಲೇ ಎಲ್ಲಾನ ಆಟ ಆಡ್ತೀವಿ ಕಣಮ್ಮ, ಎಲ್ಲೂ ಹೋಗಲ್ಲ ಕಣಮ್ಮ. ಸರಿ ಆಯ್ತು, ಹೋಗ್ರಿ. ಏನ್ರ ನೀವ್ ಬಂದಿದ್ದು? ನೋಡ, ನಮ್ಮ ಅಮ್ಮಗೆ ಗೊತ್ತಾಗ್ತಿ ಬಂದಿದ್ದು. ನನ್ನ ಮಕ್ಳ ನೀವ್ ಬಂದು ಸುಮ್ಮನೆ ಏನಾನ ಸಿಗ್ನಲ್ ಕೊಟ್ರಲ್ಲ, ಜೋರಾಗಿ ಹುಲಿಕಂತಿರಲ್ಲ, ಮಂಜ 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 ಅಂತ. ನನ್ನ ಮಕ್ಳ, ನಿಮ್ಮಿಂದ ನಾನ್ ಬೀಸ್ಕೋಬೇಕು ನಮ್ಮ ಅಮ್ಮ ಹತ್ರ. ಮಂಜ, ಇವತ್ತು ರಂಗಜ್ಜನ ತೋಟದಲ್ಲಿ ಎಳ್ನೀರು ಕೇಳಕ್ ಹೋಗ್ ಬಾರು. ರಂಗಜ್ಜ ಅವ್ರ ಊರಾಗ ನೆಂಟೂರಾಗೆಲ್ಲ ಜಾತ್ರೆ ಐತೆ ಅಂತ ಹೋಗೋ ಅನ್ಕೊಳು. ತೋಟದಾಗ ಯಾರು ಇರಲ್ಲ. ನಿಂಗೆ ಹೆಂಗಿದ್ರು ಮರ ಹತ್ತದ್ ಬರುತ್ತಲ್ಲ, ನಿಂಗ್ ಮ್ಯಾಕೆ ಪಟ 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 ಮೇಲೆ ಕತ್ತು ಬಿಡು, ಒಂದ್ 4 ಎಳ್ನೀರು ಕಿತ್ತಾಕ್ಬಿಡು, ಆ ಬೆಲ್ಲಕ್ಕೆ ಹಾಕ್ಬಿಡ್ತೀವಿ. ಕಡಿಕೋ ಇದೆಲ್ಲ ಕಿಚ್ಕೊಂಡು ಕುಡ್ದು ಬಿಡೋಣ, ಸರಿನಾ? ನೀನ್ ಮರ ಹತ್ತದಾಗ ಯಾರನ್ನ ಬಂದ್ರೆ ನಾವು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಅಂತ ಹೇಳ್ತೀವಿ. ಅವಾಗ ನೀನು ಸುಳಿ ಒಳಗ್ ಬಚ್ಚಿಕ ಅಷ್ಟೇ. ನನ್ ಮಕ್ಳ ಕರೆಕ್ಟಾಗಿ ಸಿಗ್ನಲ್ ಕೊಡ್ಲಿಲ್ಲ ಅಂದ್ರೆ ನಾನೇನೋ ಸಿಕ್ಕಾಕೊಂಡ್ರೆ ನಿಮ್ಮಿಬ್ರು ಹಿಡ್ಕೊಡ್ತೀನಿ, ಹುಷಾರು. ಲೇ ಮಂಜ, ಹುಷಾರು ಕಣೋ, ಬಿದ್ಗಿದ್ಯಾ? ಲೇ ನನ್ ಮಕ್ಳ ಒಂದ್ ಕೊನೆ ಎಳ್ನೀರು ಕಿತ್ತಾಕಿದೀನಿ, ತಾಂಡೋಗ್ ಬೇಗ ಬೇಲೆ ಕೆಸಿರಲೇ. ಲೇ ಆರಿಫು, ನನ್ ಮಗನ ತಗೊಳ, ಬೇಗ ಬೇಗ ಬೇಲೆ ತಗೊಳ್ಳಲಿ. ರಂಗಜ್ಜ ಯಾರನ್ನ ಬಂದಿದ್ದಾರ, ತಗೊಳು. ಮಗ ಒಬ್ನೇ ಇಟ್ಕೊಳಕ್ಕಾಗಲ್ಲ, ನೀನ್ ಆ ಕಡೆ ತುದಿ ಹಿಡ್ಕೋ, ನಾನು ಈ ಕಡೆ ತುದಿ ಹಿಡ್ಕೊಂಡು ಇಬ್ರು ಬೇಲೆಕ್ ಹಾಕಿ ಬಂದ್ಬಿಡೋಣ. ತಡೀರಲ್ಲ, ನಾನು ಬರ್ತೀನಿ. ಮಂಜ, ಒಂದ್ ಕಡ್ಡಿ ತಗೊಂಡು ಏನಾನ ಎಳ್ನೀರ್ನೆಲ್ಲ ತೂತಿಕ್ಲ, ಕುಡಿಯೋಣ ಬೇಗ, ಯಾರನ್ನ ಬಂದಿದ್ದಾರು. ಲೇ ಆರಿಫು, ಎಳ್ನೀರು ಮಾತ್ರ ಸಕ್ಕತ್ತಾಗಿರೋ ಕಣಲೇ. ಅಲ್ಲ, ಸಕ್ಕತ್ತಾಗಿದೆ ಕಣ ಮಂಜ. ಲೇ ಬೇಗ ಬೇಗ ಕುಡಿರು, ಎಲ್ಲ ಕುಡಿದ್ಬಿಟ್ಟು ಎಲ್ಲ ದೂರ ಬೇಲೆ ಕೆಸ್ತೋಗೋಣ. ಆಮೇಲೆ ಗೊತ್ತಾದ್ರೆ ನಮ್ಮ ಮನೇನಿಲ್ಲ, ಊರೊಳಗೆ ಮೆರವಣಿಗೆ ಮಾಡಿಸ್ಬಿಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಈ ತರ ಚಿಕ್ಕ ಹುಡುಗಲ್ಲಿ ಬೇರೆ ತೋಟದಲ್ಲಿ ಎಳ್ನೀರನ್ನ ಕದ್ದು ಕುಡಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ದು ವಿಕೆಟ ಪ್ಲಸ್ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೀಗೆ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತವೆ, ಅದನ್ನ ನೋಡಿ ಖುಷಿ ಪಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.
ಈ ಕಥೆಯಲ್ಲಿ ಬರುವ ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಕಾಲ್ಪನಿಕವಾಗಿರುತ್ತವೆ ಸ್ನೇಹಿತರೆ.